ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ನೋಡ್ತಾ ಇದ್ದೀರಲ್ಲ, ನಮ್ಮನೇಲಂತೂ ಇವತ್ತು ಹಬ್ಬದ ನಾನ್ ವೆಜ್ ಊಟನೇ ಆಗಿತ್ತು. ಊರಿಂದ ನಮ್ಮ ಅತ್ತೆ ಮಾವ ಅಂದರೆ ನನ್ನ ಹಸ್ಬೆಂಡ್ ಅವರ ಅಪ್ಪ ಅಮ್ಮ ಬಂದಿದ್ರು. ಅದಕ್ಕೋಸ್ಕರ ನಾನ್ ವೆಜ್ ತಂದು ಫುಲ್ಲು ಎಂಜಾಯ್ ಮಾಡಿದ್ವಿ. ನಾನ್ ವೆಜ್ ತಿಂದು ನಮ್ಮ ಅತ್ತೆನೇ ಎಲ್ಲ ಅಡುಗೆ ಕೂಡ ಮಾಡಿದ್ದು. ಅದಕ್ಕೆ ನೋಡಿ ಇವಾಗ ರೆಡಿ ಮಾಡ್ತಾ ಇದ್ದಾರೆ. 4 ಥರ ಐಟಮ್ ಮಾಡಿದ್ರು. ಆ್ಯಕ್ಚುಲಿ ಅವ್ರೇನು ಮಾಡ್ತಾರೆ, ಒಂದೇ ಸಲ ಮಸಾಲೆ ಪದಾರ್ಥಗಳನ್ನ ಒಂದೊಂದು ಪ್ಲೇಟಿಗೆ ಹಾಕಿ ಇಟ್ಕೊಂಡು ಬಿಡ್ತಾರೆ. ಆ ಥರ ಹಾಕಿ ಇಟ್ಕೊಳ್ಳೋದ್ರಿಂದ ಕನ್ಫ್ಯೂಷನ್ ಆಗೋದಿಲ್ಲ. ಆ್ಯಕ್ಚುಲಿ ನನಗೂ ಒಂದು ಹೇಳ್ಕೊಟ್ರು. ಕೈಮಾ ಮಾಡೋಕ್ಕೆ ನನಗೆ ಬರ್ತಾ ಇರಲಿಲ್ಲ ಆ್ಯಕ್ಚುಲಿ ನೀಟಾಗಿ. ಅದಕ್ಕೋಸ್ಕರ ಅವರು ಹೇಳ್ಕೊಡ್ತಾ ಇದ್ದಾರೆ ನೋಡಿ. ಎಲ್ಲ ತಟ್ಟೆಗೂ ನಮಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಮತ್ತು ಧನಿಯಾ ಪುಡಿನ ಹಾಕಿ ಇಟ್ಟಿದ್ದಾರೆ. ಮತ್ತು ಅದಕ್ಕೆ ಬೇಕಾಗಿರುವಂಥ ಬೆಳ್ಳುಳ್ಳಿ ಮತ್ತು ಶುಂಠಿನ ಸಹ ಎಷ್ಟೆಷ್ಟು ಬೇಕೋ ಅಂತ ಅಳತೆಗೆ ತಕ್ಕಂತೆ ಅವರು ಹಾಕ್ತಾ ಇದ್ದಾರೆ. ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ಕನ್ಫ್ಯೂಷನ್ ಆಗೋದಿಲ್ಲ. ಒಂದೊಂದ್ಸಲ ಯಾವುದಕ್ಕೆ ಎಷ್ಟು ಹಾಕಬೇಕು, ಒಂದೇ ಸಲ ಹಾಕೋಕ್ಕೆ ಹೋಗಿ ಒಂಥರ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಬಟ್ ಆ ಥರ ಈ ಥರ ಪ್ಲೇಟಲ್ಲಿ ಇಂತಿದ್ದಕ್ಕೆ ಇದಿದು ಅಂತ ಇಟ್ಕೊಂಡ್ಬಿಟ್ರೆ ಆ ಥರ ಕನ್ಫ್ಯೂಷನ್ ಆಗೋದಿಲ್ಲ. ಇವಾಗ ನೋಡಿ, ಫಸ್ಟ್ ಪ್ಲೇಟಲ್ಲಿ ನಿಮಗೆ ಇದು ಕೈಮಾಗೆ ರೆಡಿ ಮಾಡ್ತಾ ಇರೋದು. ಆ್ಯಕ್ಚುಲಿ ಈ ಪ್ಲೇಟಲ್ಲಿ ಎಲ್ಲದಕ್ಕೂ ಆ್ಯಕ್ಚುಲಿ ಕಂಪಲ್ಸರಿ ಖಾರದ ಪುಡಿ, ಧನಿಯಾ ಪುಡಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ ಮತ್ತು ಕಾಯಿ ಮತ್ತು ಕೊಬ್ಬರಿ ಅಂತೂ ಕಂಪಲ್ಸರಿ ಹಾಕ್ತಾರೆ. ಇಲ್ಲಿ ಕೈಮಾಗೆ ಆ್ಯಕ್ಚುಲಿ ಖಾರದ ಪುಡಿ ಹಾಕೋದಿಲ್ಲ. ಅದಕ್ಕೆ ಬಂದ್ಬಿಟ್ಟು ಮೆಣಸಿನ್ಕಾಯಿ ಹಾಕ್ತಾರೆ. ಮೆಣಸಿನ್ಕಾಯಿ ಹಾಕೋದ್ರಿಂದ ತುಂಬಾ ಟೇಸ್ಟು ಚೆನ್ನಾಗಿ ಬರುತ್ತೆ. ನೋಡಿ, ಮೆಣಸು ಕೂಡ ಹಾಕ್ತಾ ಇದ್ದಾರೆ. ಮೆಣಸು ಹಾಕೋದ್ರಿಂದನೂ ಅಷ್ಟೇ ಸ್ವಲ್ಪ ಟೇಸ್ಟಾಗಿ ಬರುತ್ತೆ. ಮತ್ತು ಕೊಬ್ಬರಿ ಮತ್ತು ಕಾಯಿ, ಇವಾಗ ಕೊಬ್ಬರಿ ಹಾಕಿದ್ರೆ ಒಂಥರ ಟೇಸ್ಟ್ ಬರುತ್ತೆ, ಕಾಯಿ ಹಾಕಿದ್ರೆ ಒಂಥರ ಟೇಸ್ಟ್ ಬರುತ್ತೆ. ಅದಕ್ಕೋಸ್ಕರನೇ ಎರಡನ್ನೂ ಹಾಕ್ತಾ ಇದ್ದೀವಿ ಸ್ವಲ್ಪ ಸ್ವಲ್ಪ. ಆವಾಗ ನಿಮಗೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಒಂದ್ಸಲಿ ಟ್ರೈ ಮಾಡಿ ನೋಡಿ. ಅದ್ರ ಜೊತೆಗೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಒಂದು 4ರಿಂದ 5 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡ್ರೆ ಸಾಕು. ಇಲ್ಲಿ ಸಾಂಬಾರಿಗೆ ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ತಾ ಇಲ್ಲ, ಅವರು ಬರೀ ಖಾರದ ಪುಡಿ ಮಾತ್ರ ಹಾಕ್ತಾ ಇರೋದು. ಇಲ್ಲಿ ಕೈಮಾಗೆ ಆ್ಯಕ್ಚುಲಿ 1 ಟೊಮೊಟೊ ಮತ್ತು 1 ಮೊಟ್ಟೆ ಬೇಕು, ಅದನ್ನು ಹಾಕಿಟ್ಕೊಂಡಿದ್ದೀವಿ. ಇದು ಸಾಂಬಾರಿಗೆ ಕಾಯಿ ಮತ್ತು ಕೊಬ್ಬರಿ ಎಲ್ಲದಕ್ಕೂ ಸೇರಿಸ್ಬಿಟ್ಟು ಈರುಳ್ಳಿನೂ ಅಷ್ಟೇ ಎಲ್ಲದಕ್ಕೂ ಸೇರಿಸಿ ಹುರ್ಕೊಂಡು ಇಟ್ಕೊಂಡಿದ್ದೀವಿ. ಸಪ್ರೇಟಾಗಿ ಹುರಿಯೋದೇನು ಬೇಡ, ಒಂದೇ ಸಲ ಹುರಿದ್ಬಿಟ್ಟು ಇಟ್ಕೊಂಡ್ರೆ ಎಲ್ಲದಕ್ಕೂ ಒಂದೊಂದಾಗಿ ಹಾಕ್ಬೋದು. ಇವಾಗ ಫಸ್ಟು ಆ್ಯಕ್ಚುಲಿ ನಾವು ಈ ಗೊಜ್ಜು ಬರುತ್ತಲ್ವ, ಈ ಲಿವರ್ ಪೀಸು, ಅದು ಆ್ಯಕ್ಚುಲಿ ತೊಗೊಂಡು ಬಂದಿದ್ರು. ಈ ವಯಸ್ಸಾಗಿದೆ ಅಲ್ವಾ ಅವರಿಗೆ, ಆ್ಯಕ್ಚುಲಿ ಪೀಸಸ್ ಜಾಸ್ತಿ ಅಗಿಯೋಕ್ಕಾಗೋದಿಲ್ಲ. ಈ ಕೈಮಾ ಮತ್ತು ಈ ಲಿವರ್ ಆ್ಯಕ್ಚುಲಿ ತುಂಬಾ ಸ್ಮೂತಾಗಿರುತ್ತೆ. ಈ ಮಕ್ಕಳಿದ್ರೆ ಮತ್ತು ವಯಸ್ಸಾಗಿರೋರಿದ್ರೆ ಈ ಒಂದು ಕೈಮಾ ಗೊಜ್ಜು ತುಂಬಾ ಹೆಲ್ಪ್ ಮಾಡುತ್ತೆ. ಆ್ಯಕ್ಚುಲಿ ಅವರಿಗೆ ಸ್ವಲ್ಪ ಈಸಿ ಆಗುತ್ತೆ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕಾಗಲಿ ಪ್ಲಸ್ ತಿನ್ನೋದಕ್ಕಾಗಲಿ ಆ್ಯಕ್ಚುಲಿ ತುಂಬ ಈಸಿ ಆಗುತ್ತೆ. ಅದಕ್ಕೋಸ್ಕರ ಅದು ಏನಿಲ್ಲ, ಮಸಾಲೆನ ಆ್ಯಕ್ಚುಲಿ ರುಬ್ಕೊಂಡು ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಲಿವರ್ ಪೀಸಸ್ನ ಒಗ್ಗರಣೆ ಮಾಡಿ ಅದಕ್ಕೆ ರುಬ್ಕೊಂಡಿರೋವಂಥ ಮಿಶ್ರಣನ ಹಾಕಿ ಸ್ವಲ್ಪ ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಕುಕ್ಕರ್ ಮುಚ್ಚಿ ಒಂದು 2ರಿಂದ 3 ವಿಷಲ್ ಮಾಡಿದ್ರೆ ಅಲ್ಲಿ ನಿಮಗೆ ಲಿವರ್ ಗೊಜ್ಜು ರೆಡಿ ಆಗಿಬಿಡುತ್ತೆ. ಇಲ್ಲಿ ಫ್ರೈಗೆ ರೆಡಿ ಮಾಡ್ತಾ ಇರೋದು. ಫ್ರೈಗೆ ಇಟ್ಕೊಂಡಿದ್ರಲ್ಲ ಮಸಾಲೆ ಪದಾರ್ಥನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕಿ ರೆಡಿ ಮಾಡಿ ಇಟ್ಕೊಂಡು, ನಂತರ ಒಂದು ಕುಕ್ಕರಿಗೆ ಸ್ವಲ್ಪ ಎಣ್ಣೆನ ಹಾಕಿ ಅದು ಬಾಯ್ಲರ್ ಚಿಕನ್ ತಂದಿದ್ರಲ್ಲ, ಆ ಬಾಯ್ಲರ್ ಚಿಕನ್ನ ಆ್ಯಕ್ಚುಲಿ ಎಣ್ಣೆ ಹಾಕಿದ್ಮೇಲೆ ಹಾಕ್ಬಿಟ್ಟು ಸ್ವಲ್ಪ ಬೇಯಿಸ್ಕೊಂಡು ಒಂದು 2 ನಿಮಿಷ ಬೆಂದಾದ್ಮೇಲೆ ರುಬ್ಬಿ ಇಟ್ಕೊಂಡಿರೋಂತಹ ಮಸಾಲೆನ ಹಾಕಿ ಅದಕ್ಕೆ ಬೇಕಾದಿರೋ ಅಷ್ಟು ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ಸ್ವಲ್ಪ ಹೊತ್ತಾದಮೇಲೆ ಸ್ವಲ್ಪ ಬೇಯಿಸ್ಕೊಂಡು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಕುಕ್ಕರ್ನ ಮುಚ್ಚಿಬಿಟ್ಟು 1 ವಿಷಲೇ ಸಾಕಾಗುತ್ತೆ ಫ್ರೈಗೆ. 1 ಅಥವಾ ನಿಮಗೆ ಜಾಸ್ತಿ ಬೇಯಬೇಕಂದ್ರೆ 2 ವಿಷಲ್ ಮಾಡಿಬಿಟ್ರೆ ಸಾಕಾಗುತ್ತೆ. ಇವಾಗ ನಾವು ಸಾಂಬಾರ್ಗೆ ಆ್ಯಕ್ಚುಲಿ ಮಸಾಲೆ ಪದಾರ್ಥ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ರುಬ್ಕೋತಾ ಇದ್ದೀವಿ. ಅದಕ್ಕೆ ಎಲ್ಲದಕ್ಕೂ ಈರುಳ್ಳಿ ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಆ್ಯಕ್ಚುಲಿ ಈ ಥರ ಕಿವುಚಿ ಹಾಕೋದ್ರಿಂದ ಅದ್ರ ಟೇಸ್ಟೇ ಒಂಥರ ಚೆನ್ನಾಗಿರುತ್ತೆ. ನಿಜವಾಗ್ಲೂ ಸಾಂಬಾರಂತೂ ಅದ್ಭುತವಾಗಿತ್ತು. ಆ್ಯಕ್ಚುಲಿ ಇದಕ್ಕೆ ಕಾಯಿ ಮತ್ತು ಖಾರನ ಸಪ್ರೇಟಾಗಿ ಬೇಯಿಸ್ಕೋಬೇಕು. ಆ್ಯಕ್ಚುಲಿ ಫಸ್ಟು ಒಂದು ಕುಕ್ಕರ್ಗೆ ಎಣ್ಣೆನ ಹಾಕಿಬಿಟ್ಟು ಚಿಕನ್ನ ಹಾಕಿದ ತಕ್ಷಣ ಒಂದು 2 ನಿಮಿಷಕ್ಕೇನೆ ಆ್ಯಕ್ಚುಲಿ ರುಬ್ಬಿ ಇಟ್ಕೊಂಡಿರೋ ಅಂತಹ ಮಸಾಲೆನ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಆ್ಯಕ್ಚುಲಿ ಒಂದು 10ರಿಂದ 15 ನಿಮಿಷ ಚೆನ್ನಾಗಿ ಬೆಂದರೆ ತುಂಬಾ ಚೆನ್ನಾಗಿರುತ್ತೆ. ಅದಾದಮೇಲೆ ನಾವು ಕಾಯಿ ಮತ್ತು ಕೊಬ್ಬರಿ ಇರುತ್ತಲ್ಲ ಅದನ್ನು ಸಪ್ರೇಟಾಗಿ ರುಬ್ಕೋಬೇಕು. ಸಪ್ರೇಟಾಗಿ ರುಬ್ಕೊಂಡು ಆ್ಯಕ್ಚುಲಿ ಅದು ಒಂದು 10ರಿಂದ 15 ನಿಮಿಷ ಬೆಂದಾದಮೇಲೆ ಈ ಕಾಯಿ ಏನಿದೆಯಲ್ಲ ಈ ಕಾಯಿನ ಹಾಕಬೇಕು ಅದಕ್ಕೆ.
ಅವಾಗ ಆ್ಯಕ್ಚುಲಿ ತುಂಬಾನೇ ಚೆನ್ನಾಗಿ ಬರುತ್ತೆ ಸಾಂಬಾರು. ನೀವೊಂದ್ಸಲಿ ಖಂಡಿತ ಟ್ರೈ ಮಾಡಿ. ಆ್ಯಕ್ಚುಲಿ ನನ್ಗೆ ಸರಿಯಾಗಿ ಗೊತ್ತಾಗ್ತಾ ಇರ್ಲಿಲ್ವಲ್ಲ ಆ್ಯಕ್ಚುಲಿ ಏನಕ್ಕೆ ಅಷ್ಟು ಟೇಸ್ಟಾಗಿ ಬರುತ್ತೆ, ನಾನು ಮಾಡಿದ್ರೆ ಯಾಕೆ ಅಷ್ಟೊಂದು ಟೇಸ್ಟಾಗಿ ಬರಲ್ಲ ಅಂತ ಅನ್ಕೊತಾ ಇದ್ದೆ. ಆ್ಯಕ್ಚುಲಿ ನೀವು ಖಾರ ಹಾಕಿದ್ದಂಗೆನೆ ಆ್ಯಕ್ಚುಲಿ ಉಪ್ಪುನು ಸಹ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಆವಾಗ ನಿಮಗೆ ಉಪ್ಪು ಖಾರ ಆ್ಯಕ್ಚುಲಿ ತುಂಬಾನೇ ಚೆನ್ನಾಗಿ ಹಿಡಿಯುತ್ತೆ. ಇಲ್ಲಿ ಟೊಮೊಟೊನ ಹಾಕ್ತಾ ಇದ್ದಾರೆ, ಯಾಕಂದ್ರೆ ಏನಾದ್ರು ಒಂಥರ ಕಹಿ ಅಥವಾ ಖಾರ ಏನಾದ್ರು ಜಾಸ್ತಿ ಆಗಿದೆ, ಉಪ್ಪೇನಾದ್ರು ಜಾಸ್ತಿ ಆಗಿದೆ ಅಂತ ಹೇಳಿದಾಗ ಆ್ಯಕ್ಚುಲಿ ಆ ಟೊಮೊಟೊನ ಹಾಕೋದ್ರಿಂದ ಅದು ಆ್ಯಕ್ಚುಲಿ ಬ್ಯಾಲೆನ್ಸ್ ಆಗತ್ತಂತೆ. ನನಗೂ ಆ್ಯಕ್ಚುಲಿ ಅವ್ರು ಇವತ್ತು ಹೇಳ್ಕೊಟ್ರು ಆ್ಯಕ್ಚುಲಿ ಹೆಂಗ್ ಮಾಡೋದು ಅಂತ. ನೋಡಿ ಈ ಥರ ಚೆನ್ನಾಗಿ ಬೇಯ್ತಾ ಇದೆಯಲ್ಲ, ಈ ಥರ ಚೆನ್ನಾಗಿ ಬೆಂದ ಮೇಲೆ ನಾವು ರುಬ್ಕೊಂಡಿರುವಂತಹ ಕಾಯಿ, ಒಬ್ರೊಬ್ರು ಕಾಯಿ ಹಾಲು ಹಾಕ್ತಾರೆ, ನಾವಿಲ್ಲಿ ಕಾಯಿ ಹಾಕ್ತಾ ಇದೀವಿ ಅಷ್ಟೇನೆ. ರುಬ್ಕೊಂಡಿರುವಂತ ಕಾಯಿ, ಆಮೇಲೆ ಅದಕ್ಕೆ ಬೇಕಾಗಿರೋ ಅಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಒಂದು 8ರಿಂದ 10 ಕೂಗು, ಆ್ಯಕ್ಚುಲಿ ನಾನಿಲ್ಲಿ 10 ಕೂಗೆ ಕೂಗಿಸ್ಕೊಂಡೆ, ಯಾಕಂದ್ರೆ ವಯಸ್ಸಾಗಿದೆ, ಮಕ್ಳುನು ಇದ್ದಾರಲ್ವಾ, ಚೆನ್ನಾಗಿ ಬೆಂದಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಆ್ಯಕ್ಚುಲಿ ನಿಮ್ಗೆ ಗೊತ್ತಿಲ್ಲ, ಆ್ಯಕ್ಚುಲಿ ಆ ಬಾಯಿಯಲ್ಲಿರುವಂತ ಇದೇ ಹೇಳ್ತಾರಲ್ಲ, ಅದು ಹಾಗೆ ಇದೆ ಸ್ವಾದ. ಅಷ್ಟು ತುಂಬಾನೇ ಚೆನ್ನಾಗಿ ಬಂದಿತ್ತು. ಅದ್ರಲ್ಲೂ ನಮ್ಮ ಅತ್ತೆ ಮಾಡೋವಂಥ ಚಿಕನ್ ಸಾಂಬಾರಂತೂ ಎಲ್ಲರಿಗೂ ತುಂಬಾ ಇಷ್ಟ ಆ್ಯಕ್ಚುಲಿ. ನಮ್ಮ ಮನೆಗೆ ಆ್ಯಕ್ಚುಲಿ ನಮ್ಮ ಅಪ್ಪ ಅಮ್ಮ, ನಮ್ಮ ಮನೆಯವ್ರ ಅಣ್ಣ ಎಲ್ಲರೂ ಬಂದಿದ್ರು. ಅದಕ್ಕೋಸ್ಕರನೇ ಇಷ್ಟೊಂದು ಐಟಮ್ ಮಾಡಿದ್ದು ಆ್ಯಕ್ಚುಲಿ ನಾವು. ಇಲ್ಲಾಂದ್ರೆ ನಾವೇ ಆಗಿದ್ರೆ ಇಷ್ಟೊಂದು ಐಟಮ್ ಮಾಡಿ ತಿನ್ನಕ್ಕಾಗತ್ತಾ, ನೀವೇ ಹೇಳಿ ಅಲ್ವಾ? ಇಷ್ಟೊಂದು ಐಟಮ್ ಮಾಡೋದಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ಇಲ್ಲಿ ನಾವು ಕೈಮನ ಮಾಡ್ಲಿಕ್ಕೆ ಇಟ್ಕೊಂಡಿದ್ವಲ್ಲ, ಕಾಯಿ, ಕೊಬ್ಬರಿ ಮತ್ತೆ ಹಸಿಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಮೆಣಸು, ಧನಿಯಾ ಪುಡಿನ ಹಾಕ್ಬಿಟ್ಟು ಇವಾಗ ಈ ತರ ಟೊಮೆಟೊ ಹಣ್ಣ ಕೈಯಲ್ಲೇ ಕಿವುಚಿ ಹಾಕ್ಬೇಕು, ಕಟ್ ಮಾಡಿ ಹಾಕ್ಬಾರ್ದು. ಈ ತರ ಕಿವುಚಿ ಹಾಕೋದ್ರಿಂದ ಅದ್ರ ಟೇಸ್ಟೇ ಒಂಥರ ತುಂಬಾನೇ ಚೆನ್ನಾಗಿರುತ್ತೆ. ಆಮೇಲೆ ಒಡೆಯೋದಿಲ್ಲ, ನೀರ್ ಹಾಕ್ದಿರ ಹಾಗೆ ರುಬ್ಕೋಬೇಕು, ಆವಾಗ ನಿಮ್ಗೆ ಒಡೆಯೋದಿಲ್ಲ. ನೋಡಿ ಈ ತರ ನೀರ್ ಹಾಕ್ದಿರ ರುಬ್ಕೊಂಡು ಅದನ್ನ ಒಂದು ಬೌಲಿಗೆ ಹಾಕೊಂಡು ಅದೇ ಜಾರಿಗೆ ನಾವು ಆಕ್ಚುಲಿ ಚಿಕನ್ನ ಸಪ್ರೇಟ್ ಆಗಿ ಕಟ್ ಮಾಡಿ ತೆಗ್ದಿಟ್ಕೊಂಡಿದ್ವಲ್ಲ, ಆ ಚಿಕನ್ನ ಅದೇ ಜಾರಿಗೆ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ರುಬ್ಕೋತಾ ಇದೀವಿ. ಯಾಕಂದ್ರೆ ನೀರ್ ಹಾಕ್ಬಾರ್ದಲ್ವಾ, ಸುಮ್ನೆ ವೇಸ್ಟ್ ಆಗತ್ತಲ್ವಾ, ಅದಕ್ಕೋಸ್ಕರ ಅದೇ ಜಾರಿಗೆನೆ ನಾವು ಚಿಕನ್ನ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಅದೇ ಜಾರಿಗೆ ರುಬ್ಕೊಳ್ಳೋದ್ರಿಂದ ಅದು ಸ್ವಲ್ಪ ಮಿಕ್ಸ್ ಆಗುತ್ತಲ್ವಾ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಆ್ಯಕ್ಚುಲಿ ಕೊತ್ತಂಬರಿ ಸೊಪ್ಪನ್ನ ಹಾಕೋದ್ರಿಂದ ನಿಮಗೆ ಟೇಸ್ಟ್ ಅಲ್ಟಿಮೇಟ್ ಆಗಿರುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಹೇಳಿದ್ರೆ ಗೊತ್ತಾಗಲ್ಲ, ಟೇಸ್ಟ್ ಮಾಡಿದ್ರೇನೆ ಗೊತ್ತಾಗುತ್ತೆ. ನೋಡಿ ರುಬ್ಕೊಂಡು ಈ ಥರದ್ದು ನುಣ್ಣಗೆ ನಿಮಗೆ ಬೇಕಾಗಿರೋ ಹದದಲ್ಲಿ, ಬೇಕಾದ್ರೆ ಇನ್ನೂರು ನುಣ್ಣಗೆ ಬೇಕಂದ್ರೆ ರುಬ್ಕೊಂಡು ಹಾಕೋಬೋದು. ಈ ಥರ ಇಷ್ಟ ಹದಕ್ಕೆ ಸಾಕು ಅಂತ ಹೇಳ್ಬಿಟ್ಟು ಇದನ್ನ ಹಾಕಿ ಎರಡು ಟ್ರಿಪ್ ಮಾಡಿದ್ವಿ ಅದಕ್ಕೋಸ್ಕರ. ಆಮೇಲೆ ರುಬ್ಬಿಟ್ಕೊಂಡಿರೋಂಥ ಹುರ್ಗಡ್ಲೆ ಹಾಕ್ತಾ ಇದ್ದೀನಿ. ಹುರ್ಗಡ್ಲೆ ಮತ್ತೆ ಒಂದೇ ಒಂದು ಮೊಟ್ಟೆ ಒಡೆದ್ಬಿಟ್ಟು ಮೊಟ್ಟೆ ಹಾಕಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕಲ್ಸ್ಕೋಬೇಕು. ಅಂದ್ರೆ ಒಂದು ಹದಕ್ಕೆ, ತುಂಬಾ ನೀರ್ ತರ, ಅಂದ್ರೆ ಜಾಸ್ತಿ ಮೊಟ್ಟೆ ಹಾಕ್ಬಿಡ್ತಾರೆ ಕೆಲವರು, 2 ಮೊಟ್ಟೆ ಆ ಥರ ಹಾಕಕ್ಕೆ ಹೋಗ್ಬೇಡಿ. ಒಂದೇ ಒಂದು ಮೊಟ್ಟೆ ಹಾಕಿ ಒಂದ್ ಸ್ವಲ್ಪ ಕಡಲೆ, ನಿಮ್ಗೆ ತುಂಬಾ ತೆಳ್ಳಗಾಯ್ತು ಅಂತ ಹೇಳಿದ್ರೆ ಇನ್ನೊಂದ್ ಸ್ವಲ್ಪ ಕಡಲೆನ ಆ್ಯಕ್ಚುಲಿ ರುಬ್ಬಿಟ್ಟು ಪುಡಿ ಮಾಡ್ಬಿಟ್ಟು ಹಾಕೋಬಹುದು. ಇಲ್ಲಿ ಆ್ಯಕ್ಚುಲಿ ಕರೆಕ್ಟ್ ಆಗಿತ್ತು, ಅದಕ್ಕೋಸ್ಕರ ನಾವೇನು ಮಾಡಕ್ ಹೋಗಿಲ್ಲ. ನೋಡಿ ಹೇಗೆ ಎಷ್ಟು ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ ಉಂಡೆ. ಆ್ಯಕ್ಚುಲಿ ಇದು ಒಡೆಯೋದಿಲ್ಲ, ನಾನು ನಿಮ್ಗೆ ನೆಕ್ಸ್ಟ್ ತೋರಿಸ್ತೀನಿ. ಈ ತರ ಒಂದು ಉಂಡೆನ ಮಾಡಿ ಇಟ್ಕೋಬೇಕು. ಆ್ಯಕ್ಚುಲಿ ಉಂಡೆ ಮಾಡಿ ಇಟ್ಕೊಂಡ್ಮೇಲೆ ಒಂದು ಬೌಲ್, ಅಡುಗೆ ಮಾಡೋದಕ್ಕೆ ಒಂದು ಪಾತ್ರೆನ ಇಟ್ಟು ಆ್ಯಕ್ಚುಲಿ ಸ್ವಲ್ಪ ಎಣ್ಣೆ ಬೇಕಂದ್ರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಪರವಾಗಿಲ್ಲ. ಆ್ಯಕ್ಚುಲಿ ನಾನೇನು ಮಾಡಿದ್ದೀನಿ, ಇಲ್ಲಿ ಸಾಂಬಾರ್ಗೆನೆ ಅಂತಾನೆ ಸಾಂಬಾರ್ಗೆ ಖಾರ ಮಾಡಿ ಇಟ್ಕೊಂಡಿದ್ವಲ್ಲ, ಅದೇ ಖಾರನ ಆ್ಯಕ್ಚುಲಿ ಸ್ವಲ್ಪ ತೆಗ್ದಿಟ್ಕೊಂಡಿದ್ವಿ. ಇವಾಗ ಬೇಕಾದ್ರೆ ಸಪ್ರೇಟಾಗೂ ಮಾಡ್ಕೋಬೋದು. ಆ್ಯಕ್ಚುಲಿ ಅದೇ ಖಾರನ ಸ್ವಲ್ಪ ತೆಗ್ದಿಟ್ಕೊಂಡು ಹಾಕ್ಕೊಂಡು ಸ್ವಲ್ಪ ಆ್ಯಕ್ಚುಲಿ ಈ ಥರ ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸಿದ್ಮೇಲೆ ನಾವು ಉಂಡೆ ಮಾಡಿ ಇಟ್ಕೊಂಡಿರೋಂತಹ ಕೈಮಾ ಉಂಡೆಗಳನ್ನ ಇದ್ರೊಳಗಡೆ ಹಾಕ್ತಾ ಇದೀವಿ. ಆ್ಯಕ್ಚುಲಿ ತುಂಬಾನೇ ಒಂಚೂರು ಒಡೆಯೋದಿಲ್ಲ, ನೀವು ಬೇಕಾದ್ರೆ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ, ಈ ಥರ ಹಾಕಿದ್ಮೇಲೆ ಒಂದು 10ರಿಂದ 15 ನಿಮಿಷ ಚೆನ್ನಾಗಿ ಬೇಯಕ್ಕೆ ಬಿಡಬೇಕು. ಚೆನ್ನಾಗಿ ಈ ತಟ್ಟೆಯನ್ನು ಮುಚ್ಚಿಬಿಟ್ಟು ಬೇಯಕ್ಕೆ ಬಿಟ್ರೆ ಇನ್ನೂ ಚೆನ್ನಾಗಿ ಬೆಂದಿರುತ್ತೆ. ಆ್ಯಕ್ಚುಲಿ ನೀವು ತಟ್ಟೆ ಮುಚ್ಚಿಲ್ಲ ಅಂದರೆ ಏನಾಗುತ್ತೆ ಅಂದರೆ, ಇಲ್ಲಿ ನೀರು ಥರ ಇರುತ್ತಲ್ಲ, ಅಂದರೆ ನಾವೇನು ಖಾರ ಹಾಕಿರ್ತೀವಿ ಅದು ಆ್ಯಕ್ಚುಲಿ ಆವಿಯಾಗಿ ಹೋಗಿ ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ ತಟ್ಟೆ ಮುಚ್ಚಿಲ್ಲ ಅಂದರೆ. ಅದೇ ತಟ್ಟೆ ಮುಚ್ಚಿದ್ರೆ ಆ ಮಸಾಲೆ ಪದಾರ್ಥ ಎಲ್ಲ ಹಾಗೆ ಇರುತ್ತೆ ಚೆನ್ನಾಗಿ. ಇವಾಗ ನೋಡಿ ಫ್ರೈ ಆ್ಯಕ್ಚುಲಿ ಚೆನ್ನಾಗಿ ಬೆಂದು ರೆಡಿ ಆಗಿದೆ ಆ್ಯಕ್ಚುಲಿ. ಯಾಕಂದರೆ ನಾವು 2 ಕೂಗ್ಸಿದ್ವಿ. ಆ್ಯಕ್ಚುಲಿ ಪಾಪು ನನ್ನ ಮಗ ಇದ್ದಾನೆ, ಆಮೇಲೆ ನಮ್ಮ ಅತ್ತೆ ಮಾವ ಅವ್ರಿಗೆಲ್ಲ ಹಲ್ಲೆಲ್ಲ ಇರೋದಿಲ್ಲ, ತುಂಬಾ ವಯಸ್ಸಾಗಿದೆ ಆ್ಯಕ್ಚುಲಿ ಅವ್ರಿಗೆ. ಅದಕ್ಕೋಸ್ಕರ ಆ್ಯಕ್ಚುಲಿ ನಾವು ಚೆನ್ನಾಗಿ ಬೇಯಿಸ್ಕೊಂಡೇ ತಿಂತೀವಿ. ನೋಡಿ ಇಲ್ಲಿ ಒಂದು ಉಂಡೆ ಆ್ಯಕ್ಚುಲಿ ಒಡೆದೇ ಇಲ್ಲ, ಅಷ್ಟು ಸೂಪರಾಗಿ ಬಂದಿದೆ ನೋಡಿ. ಕೆಳಗಡೆಯಿಂದ ತೆಗೆದ್ರೂ ಆ್ಯಕ್ಚುಲಿ ಒಡೆದಿಲ್ಲ.
ಒಂಚೂರು ಹೊಡೆದಿಲ್ಲ. ಆ್ಯಕ್ಚುಲಿ ನಾನು ಇವತ್ತು ಕರೆಕ್ಟಾಗಿ ಕೈಮಾ ಮಾಡೋದನ್ನ ಕಲ್ತ್ಕೊಂಡೆ ಆ್ಯಕ್ಚುಲಿ. ಅವ್ರ ಟೇಸ್ಟ್ ಅಂದರೆ ವಯಸ್ಸಾದವ್ರ ಕೈ ರುಚಿ, ಕೈ ಗುಣ ಅಂತ ಹೇಳ್ತಾರಲ್ಲ, ಆ ಥರ ಆ್ಯಕ್ಚುಲಿ ಅವ್ರು ಹೇಗೆ ಮಾಡಿದ್ರೂ ತುಂಬಾನೇ ಚೆನ್ನಾಗಿ ಬರುತ್ತೆ ಆ್ಯಕ್ಚುಲಿ. ಅಡುಗೆನೂ ಅಷ್ಟೇ ಆಗಿನ ಕಾಲದಲ್ಲೆಲ್ಲ ಆ್ಯಕ್ಚುಲಿ ಅವರು ಮಡಿಕೇಲಿ ಮಾಡ್ತಾಯಿದ್ರಂತೆ. ಆ ಮಡಿಕೇಲಿ ಇವು ಮುದ್ದೆ ಆಗಲಿ, ಅನ್ನ ಆಗಲಿ, ಸಾಂಬಾರಾಗಲಿ ಯಾವುದೇ ಒಂದು ಇದಾಗಿದ್ರೂ ಅಷ್ಟೇ ಅವರು ಆ್ಯಕ್ಚುಲಿ ಮಡಿಕೇಲಿ ಮಾಡೋರು. ಈ ಥರ ಪಾತ್ರೆಯಲ್ಲಿ ಮಾಡೋದೆಲ್ಲ ಅವ್ರಿಗೆ ದೊಡ್ಡ ವಿಷಯನೇ ಅಲ್ಲ. ನೋಡಿ ಎಲ್ಲ ಐಟಮ್ ಸಹ ಈಗ ರೆಡಿಯಾಗಿದೆ. ಅನ್ನ ಮತ್ತು ಮುದ್ದೆನೂ ಹಾಗೇ ರೆಡಿ ಮಾಡ್ಕೊಂಡ್ಬಿಟ್ವಿ. ನಾನು ವೀಡಿಯೋ ಏನು ರೆಕಾರ್ಡ್ ಮಾಡೋಕ್ಕೆ ಹೋಗಿಲ್ಲ. ಯೂಶಲಿ ಎಲ್ಲರಿಗೂ ಬರುತ್ತೆ ಆ್ಯಕ್ಚುಲಿ ಅನ್ನ ಮುದ್ದೆ ಮಾಡೋದು ಆ್ಯಕ್ಚುಲಿ. ಅದಕ್ಕೋಸ್ಕರ ನಾನೇನು ರೆಕಾರ್ಡ್ ಮಾಡ್ಕೊಂಡಿಲ್ಲ. ನೋಡಿ ಸಾಂಬಾರಂತೂ ಅಲ್ಟಿಮೇಟು, ಕೈಮಾ ಸಾಂಬಾರಂತೂ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ನಮ್ಮ ಮನೆಯವ್ರಿಗಂತೂ ತುಂಬಾ ಇಷ್ಟ. ಯೂಶಲಿ ಎಲ್ಲರಿಗೂ ನಮ್ಮ ಮನೇಲಿ ಅವರು ಮಾಡೋ ಸಾಂಬಾರಂದರೆ ನೆಕ್ಕಿ ಕುಡಿತಾರೆ ಅಂತಾರಲ್ಲ, ಲೋಟಕ್ಕೆ ಹಾಕ್ಕೊಂಡು ಸ್ವಲ್ಪ ಕುಡಿತೀವಿ ಅಲ್ವಾ, ಆ ಥರ ಆ್ಯಕ್ಚುಲಿ ನಾವು ಕುಡಿದ್ವಿ ಆ್ಯಕ್ಚುಲಿ. ನೋಡಿ ಇಲ್ಲಿ ಒಂದು ಮುದ್ದೆ, ಕೈಮಾ ಮತ್ತು ಫ್ರೈ ಮತ್ತು ಲಿವರ್ ಗೊಜ್ಜು, ಸಾಂಬಾರು, ಅದಕ್ಕೆ ಸೈಡ್ಸಿಗೆ ಸೌತೆಕಾಯಿ, ಕಾಯಿ, ನಿಂಬೆಹಣ್ಣು ಹಾಕ್ಕೊಂಡು ತಿಂತಾಯಿದ್ರೆ ಯಪ್ಪಾ, ಹೇಳೋಕ್ಕೆ ವರ್ಣಿಸಲಾಗದ ವಾಕ್ಯಗಳು ಅಂತ ಹೇಳ್ತಾರಲ್ಲ, ಆ ಥರ ಟೇಸ್ಟ್ ಆಗಿತ್ತು ಆ್ಯಕ್ಚುಲಿ. ತುಂಬಾ ಖುಷಿಯಾಗಿತ್ತು. ಇವತ್ತಿನ ವ್ಲಾಗು ಈ ರೀತಿ ಆಗಿತ್ತು ಫ್ರೆಂಡ್ಸ್. ಹೇಗೆ ಅನ್ನಿಸ್ತು, ನಿಮ್ಮ ಅಭಿಪ್ರಾಯ ಏನು ಅಂತ ನನಗೆ ಕಾಮೆಂಟ್ ಮಾಡೋ ಮೂಲಕ ತಿಳಿಸಿ. ಆ್ಯಕ್ಚುಲಿ ಏನಾದರೂ ಇಂಪ್ರೂವ್ ಮಾಡ್ಕೋಬೇಕಂತ ಹೇಳಿದ್ರೆ ಕಾಮೆಂಟ್ ಮಾಡಿ. ನನಗಂತೂ ನಿಮ್ಮ ಜೊತೆ ಈ ಥರ ಶೇರ್ ಮಾಡ್ಕೊಳ್ಳೋದಂತೂ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು.